ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು 20th ಡೇ ಅಂದರೆ 20ನೇ ದಿನದ ಮೆಡಿಟೇಷನಲ್ಲಿ ಇದ್ದೀವಿ. ಇನ್ನು ನಾಳೆ 1 ಡೇ ಇದೆ ನಮ್ಮ 21 ಡೇಸ್ ಮೆಡಿಟೇಷನ್ನ ಮುಗಿಸೋದಕ್ಕೆ. ಇವತ್ತಿನ ನಮ್ಮ ಮೆಡಿಟೇಷನಲ್ಲಿ ನಾವು ಲಾಫಿಂಗ್ ಮೆಡಿಟೇಷನ್ನ ಮಾಡ್ತಿದ್ದೀವಿ. ಯಾಕೆ ಲಾಫಿಂಗ್ ಮೆಡಿಟೇಷನ್? ಲಾಫಿಂಗ್ ಮೆಡಿಟೇಷನಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂದರೆ, ನಾವು ಸುಮ್ಮನೆ ಸ್ಮೈಲ್ ಮಾಡಿದ್ರೆ ಸಾಕು, ನಾವು ಸ್ಟ್ರೆಸ್ಸಲ್ಲಿದ್ದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗಲ್ಲ ಇವರು ಸುಮ್ಮನೆ ನಗ್ತಿದ್ದಾರೆ ಅಂತ. ಸುಮ್ಮನೆ ನಗ್ತಿದ್ದಾರೆ ಅಂತ ಅದಕ್ಕೆ ಗೊತ್ತಿಲ್ಲ. ಸೊ ಏನು ಮಾಡುತ್ತೆ, ಅದು ಗುಡ್ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ನಾವು ಸ್ಟ್ರೆಸ್ಸಲ್ಲಿದ್ದರೆ ಆ ಸ್ಟ್ರೆಸ್ ರಿಲೀಸ್ ಆಗ್ತಿರೋ ಹಾರ್ಮೋನ್ಸ್ ಎಲ್ಲ ಸ್ಟಾಪ್ ಆಗಿ ಮತ್ತೆ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಲಾಫಿಂಗ್ ಮೆಡಿಟೇಷನ್ನು ಮತ್ತು ಲಾಫಿಂಗ್ ಯೋಗಾನು ಕೂಡ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರವಾಗಿದೆ. ಓಕೆ, ಇವತ್ತಿನ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮೆಡಿಟೇಷನ್ಗೆ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಾನು ಏನೇನು ಹೇಳ್ತಾ ಇರ್ತೀನಿ ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತಾ ನಿಮ್ಮ ಮೆಡಿಟೇಷನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ, ಎಸ್. ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ಹಾಗೆ ನಿಮ್ಮ ಎರಡೂ ಕೈಗಳನ್ನು ಕ್ಲಾಸ್ ಮಾಡಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ 10 ಮಿನಿಟ್ಸ್ ನಾವು ನಮ್ಮ ಮೈಂಡನ್ನು ಓಕೆ. ಆಮೇಲೆ ನೆಕ್ಸ್ಟ್ 10 ಮಿನಿಟ್ಸ್, ಫಸ್ಟ್ 10 ಮಿನಿಟ್ಸ್ ನಮ್ಮ ಮೈಂಡನ್ನು ನಾವು ಕಾಮ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 10 ಮಿನಿಟ್ಸ್ ಲಾಫಿಂಗ್ ಮೆಡಿಟೇಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ 10 ಮಿನಿಟ್ಸ್ ಗ್ರ್ಯಾಟಿಟ್ಯೂಡ್. ಓಕೆ, ಸೊ ಇವಾಗ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೇ ಉಸಿರನ್ನು ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆ್ಯಂಡ್ ಕಂಪ್ಲೀಟ್ ರಿಲ್ಯಾಕ್ಸ್. ಇನ್ನೊಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೆ ಉಸಿರನ್ನು ನಿಮ್ಮ ದೇಹದಿಂದ ಆಚೆ ಹಾಕ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಕಂಪ್ಲೀಟ್ ರಿಲ್ಯಾಕ್ಸ್. ಕೊನೆಯದಾಗಿ ಇನ್ನೊಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಾಗೇ ಉಸಿರನ್ನು ಬಿಡ್ತಾ ಫುಲ್ಲು ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಿದೆ ಅಂತ ಫೀಲ್ ಮಾಡಿ. ರಿಲ್ಯಾಕ್ಸ್ ಆಗಿ ಕಂಪ್ಲೀಟ್ ಆಗಿ ಯಾವುದೇ ಆಲೋಚನೆಗಳು ಬೇಡ. ನಿಮ್ಮ ಉಸಿರನ್ನು ಮಾತ್ರ ಗಮನಿಸಿ ಫ್ರೆಂಡ್ಸ್. ರಿಲ್ಯಾಕ್ಸ್. ಪ್ರತಿಯೊಂದು ಉಸಿರನ್ನೂ ಕೂಡ ಗಮನಿಸಿ. ಪ್ರತಿಯೊಂದು ಒಳಬರುವ ಉಸಿರು ಹಾಗೆ ಆಚೆ ಹೋಗುವ ಉಸಿರು. ನಿಮ್ಮ ಪರ್ಮಿಷನ್ ಇಲ್ಲದೆ ಒಂದು ಉಸಿರು ಕೂಡ ನಿಮ್ಮೊಳಗೆ ಪ್ರವೇಶಿಸಬಾರದು. ಆ ರೀತಿ ಪ್ರತಿಯೊಂದು ಉಸಿರನ್ನು ಕೂಡ ಗಮನಿಸಿ. ಓಕೆ,
ಗಮನಿಸಿ. ಇನ್ನೂ ತೀವ್ರವಾಗಿ ಗಮನಿಸಿ ಫ್ರೆಂಡ್ಸ್. ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದ್ದೀರಾ? ನಿಮ್ಮ ತಲೆಯಿಂದ ಕಾಲು ಬೆರಳಿನವರೆಗೂ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ರಿಲ್ಯಾಕ್ಸ್ ಆಗಿದೆ. ನಿಮ್ಮ ದೇಹದ ಅಣು ಅಣು ಕಣ ಕಣಗಳು ಕೂಡ, ಜೀವಕೋಶಗಳು ಕೂಡ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್ and complete relax. ಶಾಂತಿ ನಿಮ್ಮ ದೇಹಕ್ಕೆ ಹಾಗೆ ಮನಸ್ಸಿಗೆ ಕಂಪ್ಲೀಟ್ ಶಾಂತತೆಯನ್ನು ನೀವು ಕೊಡ್ತಾ ಇದ್ದೀರಾ. ವಿಶ್ರಾಂತಿ, ವಿಶ್ರಾಂತಿ, ಕಂಪ್ಲೀಟ್ ಶಾಂತಿ. ಈಗ ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ಅವೇರ್ನೆಸ್ಸಲ್ಲಿದ್ದು ನೀವು ಫೀಲ್ ಮಾಡಬೇಕು. ಓಕೆ, ಈಗ ನಿಮ್ಮ ತಲೆಯ ಮೇಲ್ಭಾಗ ಅಂದರೆ ನಿಮ್ಮ ಕೂದಲು, ನಿಮ್ಮ ತಲೆಯ ಮೇಲ್ಭಾಗ ಫುಲ್ಲು ನಗ್ತಾ ಇರೋ ಥರ ಫೀಲ್ ಮಾಡಿ. ನಿಮ್ಮ ಕೂದಲುಗಳು ಕೂಡ ನಗ್ತಾ ಇರೋ ಥರ, ಹಾಗೆ ನಿಮ್ಮ ಮುಖದಲ್ಲಿ ನಗು ಇರಬೇಕು. ಬಿಕಾಸ್ ನಗು ನಮ್ಮ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ, ಹಾಗೆ ನಮ್ಮ ನೆಗೆಟಿವ್ ಎಮೋಷನ್ಸ್ನ ರಿಲೀಫ್ ಮಾಡುತ್ತೆ, ಹಾಗೆ ನಮ್ಮ ದೇಹದಲ್ಲಿ ಗುಡ್ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಇನ್ನು ಉತ್ಸಾಹ, ಉಲ್ಲಾಸ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಲಾಫಿಂಗ್ ಮೆಡಿಟೇಷನ್ನ ನಾನು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ನೀವು ಮಾಡ್ತಾ ಹೋಗಿ. ಓಕೆ, ಈಗ ನಿಮ್ಮ ಬ್ರೈನ್, ನಿಮ್ಮ ಮೆದುಳಿನ ಅಣು ಅಣು ಕಣ ಕಣಗಳು ಕೂಡ ನಗ್ತಾ ಇದೆ. ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ನೋಡೋಣ ಒಂದ್ಸಲ. ಇದನ್ನು ಕಣ್ಬಿಟ್ಟು ಕೂಡ ನೀವು ಮಾಡ್ಬೋದು, ಕಣ್ಣು ಮುಚ್ಕೊಂಡೇ ಮಾಡಬೇಕಂತ ಏನಿಲ್ಲ ಲಾಫಿಂಗ್ ಮೆಡಿಟೇಷನ್ನ. ಯಾಕಂದರೆ ಒಬ್ಬರು ನಗಾಡೋದನ್ನ ನೋಡಿ ಇನ್ನೂ ಒಬ್ಬರು ನಗಾಡ್ಬೋದು ಜಾಸ್ತಿಯಾಗಿ. ಸೊ ಈಗ ನಿಮ್ಮ ಮೆದುಳು, ನಾನು ಹೇಳ್ತಾ ಹೋಗ್ತೀನಿ, ಆ ಬಾಡಿ ಪಾರ್ಟ್ಸ್ ನಗ್ತಾ ಇರೋ ಥರ ಓಕೆ ಫೀಲ್ ಮಾಡಿ. ನಿಮ್ಮ ಮೆದುಳಿನ ಅಣು ಅಣು ಕಣ ಕಣಗಳು ಕೂಡ ನಗ್ತಾ ಇದೆ. ಸೊ ನೀವು ಕೂಡ ಅದ್ರ ಜೊತೆ ಜೋರಾಗಿ ನಗ್ತಿದ್ದೀರಾ. ಎಸ್, ಗುಡ್. ಈಗ ನಿಮ್ಮ ಹಣೆಯ ಭಾಗ ನಗ್ತಾ ಇದೆ.
ನಿಮ್ಮ ಹಣೆನ ನೋಡ್ಕೊಳ್ತಾ ನೀವು ಹಾಗೆ ನಗುನ ಫೀಲ್ ಮಾಡಿ, ನಗಾಡಿ, ಮನಸ್ಸು ಬಿಚ್ಚಿ ನಗಿ. ಓಕೆ, ಈಗ ನಿಮ್ಮ 2 ಐಬ್ರೋಸು ಮತ್ತು ಐಸು ನಗ್ತಾ ಇದೆ. ಓಕೆ ಶಾಂತ ಮ್ಯಾಮ್, ವೆರಿ ಗುಡ್. ಎಸ್, ನಮ್ಮ ಕಣ್ಗಳು ನಗಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದರಲ್ಲಿ ಒಂಥರ ಮಿನುಗು, ಆ ಸ್ಪಾರ್ಕ್ ಲೈಟ್, ಅದನ್ನು ನೋಡಿಕೊಂಡು ಅದು ನಗ್ತಿದೆ ಅಂತ ಈಗ ಫೀಲ್ ಮಾಡಿ. ಈಗ ನಿಮ್ಮ 2 ಕಿವಿಗಳು ನಗ್ತಾ ಇದೆ. ಕಿವಿಗಳಿಗೆ ಬರೀ ನಗೋದನ್ನ ಕೇಳಿಸ್ಕೊಳ್ಳೋಕೆ ಮಾತ್ರ ಗೊತ್ತು. ಕಿವಿಗಳು ನಗಾಡಿದ್ರೆ ಹೇಗಿರುತ್ತೆ? ಸೊ ಇಮ್ಯಾಜಿನೇಷನ್ ಅಂದರೆ ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ಮ 2 ಕಿವಿಗಳು ನಗ್ತಾ ಇದೆ. ಓಕೆ, ಎಸ್ ಎಸ್, ಏನೋ ಹೇಳ್ತಿದ್ರಿ ಭಾರತಿ ಮ್ಯಾಮ್. ಕಿವಿಗಳು ನಗ್ತಾ ಇದೆ. ಈಗ ನಿಮ್ಮ ಮೂಗಿನ ತುದಿಲ್ ಕೋಪ ಬರೋದನ್ನ ಕೇಳಿದೀವಿ ಅಲ್ಲ. ಮೂಗ್ ನಗಾಡಿದ್ರೆ ಹೇಗಿರುತ್ತೆ? ವಿಜುವಲೈಸ್ ಮಾಡಿ. ಎಸ್, ನಿಮ್ಮ ಮೂಗು ಈಗ ನಗ್ತಾ ಇದೆ ಜೋರಾಗಿ ನಿಮ್ಮನ್ನು ನೋಡಿ. ಈಗ ನಿಮ್ಮ 2 ಕೆನ್ನೆಗಳು, ನಾವು ನಗಾಡಿದ್ರೆ ನಮ್ಮ ಕೆನ್ನೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ಲ, ಹಾಗೆ ನಾವು ನಗ್ತಾ ಇದ್ರೆ ನಮ್ಮ ಕೆನ್ನೆಗೆ ಅದು ಮಸಾಜ್ ಅಂತೆ. ಸೊ ಇನ್ನಷ್ಟು ನಮ್ಮ ಫೇಸಿಗೆ ಶೈನಿಂಗು, ಗ್ಲೋ ಎಲ್ಲ ಕೊಡತ್ತಂತೆ. ಅದಕ್ಕೆ ಯಾವಾಗಲೂ ನಗ್ತಾ ಇರಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಈಗ ನಿಮ್ಮ 2 ಕೆನ್ನೆಗಳು ನಗ್ತಾ ಇದೆ. ಈಗ ನಿಮ್ಮ ಲಿಪ್ಸ್ ನಗ್ತಿದೆ. ಹಾಗೆ ಹಲ್ಲುಗಳು, ಎಲ್ಲರೂ ನೋಡೋಣ ಹೆಂಗೆ ಕಾಣಿಸ್ತೀರಾ? ನಿಮ್ಮ ಹಲ್ಲೆಲ್ಲ ನಗ್ತಾ ಇದೆಯಾ ನೋಡ್ತೀನಿ. ಓಕೆ, ಎಸ್. ಈಗ ನಿಮ್ಮ ನಾಲಿಗೆ ನಗ್ತಾ ಇದೆ. ನಾಲ್ಗೆಗೆ ಬರೀ ಟೇಸ್ಟ್ ಮಾಡೋಕ್ಕಷ್ಟೇ ಗೊತ್ತಲ್ಲ, ನಾಲ್ಗೆ ನಗಾಡಿದ್ರೆ ಹೇಗಿರುತ್ತೆ? ವಿಜುವಲೈಸ್ ಮಾಡಿ. ಓಕೆ, ಅಮೇಝಿಂಗ್. ನೆಕ್ಸ್ಟ್ ನಿಮ್ಮ ಗಂಟಲು. ನಿಮ್ಮ ಗಂಟ್ಲಿಗೆ ಬರೀ ಕಿರ್ಚೋದಕ್ಕಷ್ಟೇ ಬರುತ್ತಲ್ಲ, ನಗಾಡೋಕ್ಕೂ ಬರುತ್ತಾ? ವಿಜುವಲೈಸ್ ಮಾಡಿ, ಗಂಟ್ಲು ನಗಾಡಿದ್ರೆ ಹೇಗಿರುತ್ತೆ? ನೈಸ್. ಈಗ ನಿಮಗೆಲ್ಲ ಗಂಟಲು, ಹಾಗೆ ನಿಮ್ಮ 2 ಶೋಲ್ಡರ್ಸ್. ನಾವು ನಗಾಡುವಾಗ ಶೋಲ್ಡರ್ಸ್ ಮೂಮೆಂಟ್ಸ್ ಆಗುತ್ತೆ ಅಲ್ವಾ, ಅದೇ ಶೋಲ್ಡರ್ಸ್ ಇವಾಗ ನಗ್ತಾ ಇದೆ. ವಿಜುವಲೈಸ್ ಮಾಡಿ. ಆ ಶೋಲ್ಡರ್ಸ್ನ ಅಣು ಕಣಗಳು ಕೂಡ ನಗ್ತಾ ಇದೆ. ಹಾಗೆ ನಿಮ್ಮ 2 ಕೈಗಳು ನಗ್ತಾ ಇದೆ. ಕೈಗಳಿಗೆ ಕೆಲಸ ಮಾಡಿ ಅಷ್ಟೇ ಗೊತ್ತು ಪಾಪ, ನಗೋದು ಗೊತ್ತಿರಲಿಲ್ಲ. ಇವಾಗ ಅದನ್ನು ನಗಿಸಿ. ಓಕೆ, ನಮ್ಮ ಪ್ರತಿ ಬಾಡಿ ಪಾರ್ಟ್ಸ್ಗೂ ಕೂಡ ಮನಸ್ಸಿದೆ ಅಂತೆ. ನಾವು ಹೇಗೆ ಅದನ್ನು ಟ್ರೀಟ್ ಮಾಡ್ತೀವಿ ಅದು ಹಾಗೆ ನಮಗೆ ಸಹಕರಿಸ್ತಾ ಹೋಗುತ್ತೆ. ನಾನು ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ ಅಲ್ಲ. ಎಸ್, ಈಗ ನಮ್ಮ 2 ಕೈಗಳು ನಗ್ತಾ ಇದೆ. ಈಗ ಮತ್ತೆ ಗಂಟಲಿಂದ ಕೆಳಗೆ ಬರೋಣ. ನಮ್ಮ ಅನ್ನನಾಳ ನಗ್ತಾ ಇದೆ. ಹಾಗೆ ನಮ್ಮ ಎದೆಯ ಭಾಗ, ನಮ್ಮ ಹಾರ್ಟ್ ಫುಲ್, ಹೋಲ್ ಹಾರ್ಟಿಂದ ನಗ್ತಾ ಇದೆ. ಜೋರಾಗೇನಾದರೂ ನಗ್ತಾ ಲಬ್ ಡಬ್ ಸೌಂಡ್ ಜೋರು ಮಾಡ್ತಿದೀಯಾ? ಕೇಳಿಸ್ಕೊಳ್ಳಿ. ಈಗ ನಮ್ಮ ಶ್ವಾಸಕೋಶ ನಗ್ತಿದೆ. ಅದಕ್ಕೆ ನಾವು ಜಾಸ್ತಿ ಆಕ್ಸಿಜನ್ನ ಕೊಟ್ಟು ಅದು ನಮ್ಮ ದೇಹದಿಂದ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ನ ಆಚೆ ಹಾಕ್ತಿದ್ದೀವಲ್ಲ ನಗ್ತಾ. ಸೊ ಅದಕ್ಕೆ ಖುಷಿ ಆಗ್ತಿದೆ, ಇನ್ನೂ ಜೋರಾಗಿ ನಗ್ತಾ ಇದೆ. ಈಗ
ನಮ್ಮ ಬೆನ್ನಿನ ಭಾಗ, ಬೆನ್ನಿನ ಮೇಲ್ಭಾಗ, ಕೆಳಭಾಗ ನಗ್ತಾ ಇದೆ. ಫೀಲ್ ಮಾಡಿ, ವಿಜುವಲೈಸ್ ಮಾಡಿ. ಹಾಗೆ ನೀವು ನಗ್ತಾ ಹೋಗ್ಬೇಕು ಅದ್ರ ಜೊತೆ. ಅವಾಗ ಅದಕ್ಕಿಂತ ಖುಷಿ ಆಗತ್ತೆ. ಏನೆಲ್ಲ ಪೇಯ್ನ್ ಇದ್ರೆ ಅದೆಲ್ಲ ರಿಲೀಸ್ ಆಗತ್ತೆ. ಓಕೆ, ಆ ಪಾರ್ಟ್ಸ್ನ ನಗ್ಸೋದ್ರಿಂದ. ಈಗ ನಿಮ್ಮ 2 ಕಿಡ್ನೀಸ್ ನಗ್ತಾ ಇದೆ. ಈಗ ನಿಮ್ಮ ಹೊಟ್ಟೆಗೆ ನಾವು ನಗಾಡಿದ್ರೆ ಬರೀ ಶೇಕ್ ಆಗೋಗ್ತಕ್ಕಷ್ಟೇ, ಗೊತ್ತಲ್ವಾ? ಇವಾಗ ಅದು ನಗ್ತಾ ಇದೆ ನೋಡಿ. ಹಾಗೆ ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ನಗ್ತಾ ಇದೆ. ಅದು ನಕ್ಕು ಅಲ್ಲೇನಾದರೂ ಗ್ಯಾಸ್ಟ್ರಿಕ್ ಅಥವಾ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದೆಲ್ಲ ರಿಲೀಸ್ ಆಗ್ತಿದೆ ಅಂತ ಫೀಲ್ ಮಾಡಿ. ಓಕೆ, ಎಸ್. ಈಗ ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ನಗ್ತಾ ಇದೆ. ಹಾಗೆ ನಿಮ್ಮ 2 ಕಾಲುಗಳು ನಗ್ತಾ ಇದೆ. ನಿಮ್ಮ ತೊಡೆಯ ಭಾಗ, ಕಾಲ್ಮಂಡಿ, ಮೀನಿನ ಕಂಡಗಳು, ಹಿಮ್ಮಡಿ, ಪಾದ, ಬೆರಳುಗಳು ಎಲ್ಲ ನಗ್ತಾ ಇದೆ. ಓಕೆ, ಎಸ್. ಈಗ ಕಂಪ್ಲೀಟ್ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಕೂಡ ನಗಾಡ್ತಾ ಇದೆ. ಒಂದೊಂದು ಅಣು ಕಣಗಳು ಕೂಡ ನಗ್ತಾ ಇದೆ. ಹಾಗೆ ಯೂನಿವರ್ಸಿಂದ ಎನರ್ಜಿನ ರಿಸೀವ್ ಮಾಡ್ತಿದೆ. ಫೀಲ್ ಮಾಡಿ. ಈಗ ಕಣ್ಮುಚ್ಕೊಳ್ಳಿ. ಹಾಗೆ ಕಣ್ಮುಚ್ಕೊಂಡು ಒಂದು ಯೂನಿವರ್ಸ್ಗೆ ಬಿಗ್ ಹಗ್ ಮಾಡಿ. ನಿಮ್ಮ 2 ಕೈಗಳನ್ನು ಚಾಚಿ ಯೂನಿವರ್ಸ್ಗೆ ಹಗ್ ಮಾಡಿ. ಎಸ್, ಹಗ್ ಮಾಡಿ ಟೈಟಾಗಿ ಯೂನಿವರ್ಸ್ಗೆ. ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ನಾನು ತುಂಬ ಖುಷಿಯಾಗಿ ಕಳೆದಿದ್ದೀನಿ, ತುಂಬ ಹ್ಯಾಪಿಯಾಗಿ ಕಳೆದಿದ್ದೀನಿ. ಥ್ಯಾಂಕ್ ಯು. ನನ್ನ ದಿನ ಮುಂದಿನ ದಿನಗಳೆಲ್ಲ ಹೀಗೆ ಖುಷಿಯಿಂದ ಇರಲಿ, ನೆಮ್ಮದಿಯಿಂದ ಇರಲಿ, ಶಾಂತಿಯಿಂದ ಇರಲಿ. ನಾನು ಬೇಡ್ಕೊಂಡಿದ್ದೆಲ್ಲ ನಿನ್ನಿಂದ ನನಗೆ ಸಿಗ್ತಾ ಹೋಗಲಿ. ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ಏನೆಲ್ಲ ಕೇಳಿದ್ದೀನಿ ಎಲ್ಲವನ್ನೂ ಕೊಟ್ಟಿದೀಯಾ, ಹಾಗೆ ಕೊಡ್ತಾ ಇದೀಯಾ. ಕೆಲವೊಂದನ್ನು ಕೇಳಿ ಕೊಟ್ಟಿದೀಯಾ, ಕೆಲವೊಂದನ್ನು ಕೇಳದೆ ಕೊಟ್ಟಿದೀಯಾ. ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಲವ್ ಯು, ಲವ್ ಯು, ಲವ್ ಯು. ಹಾಗೆ ನನಗೆ ಯಾವಾಗಾದರೂ ನಿನ್ನ ಮೇಲೆ ಕೋಪ ಬಂದು ನಾನೇನಾದರೂ ಬೈದಿದ್ರೆ ನನ್ನನ್ನು ದಯಮಾಡಿ ಕ್ಷಮಿಸು. ಐ ಆಮ್ ವೆರಿ ಸಾರಿ. ನನ್ನನ್ನು ಕ್ಷಮಿಸಿಬಿಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್. ನನಗೆ ಇಂತಹ ಉತ್ತಮವಾದ ಜೀವನವನ್ನು ಕೊಟ್ಟಿರೋದಕ್ಕೆ ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈಗ ಉಸಿರನ್ನು ತಗೊಳ್ತಾ ನಾನು ಹೇಳೋದನ್ನೆಲ್ಲ ನಿಮ್ಮ ದೇಹ ಹಾಗೆ ಮನಸ್ಸು ಸ್ವೀಕಾರ ಮಾಡ್ತಾ ಇದೆ ಅಂದ್ಕೊಳ್ಳಿ. ಹಾಗೇ ಉಸಿರನ್ನು ಬಿಡ್ತಾ ಬೇಡವಾಗಿರೋದೆಲ್ಲ, ಅಂದರೆ ನಾನೇನು ವರ್ಡ್ ಹೇಳ್ತೀನಿ ಅದರ ಆಪೋಸಿಟ್ ವರ್ಡ್ ನಿಮ್ಮಿಂದ ರಿಲೀಸ್ ಆಗ್ತಾ ಇದೆ. ಓಕೆ,
ನನ್ನಲ್ಲಿ ಧೈರ್ಯವನ್ನ ತುಂಬಿಕೊಳ್ತಾ ಇದ್ದೀನಿ. ಉಸಿರನ್ನ ತಗೊಳ್ತಾ ಹೇಳ್ಕೊಳ್ಳಿ. ಹಾಗೆ ಉಸಿರನ್ನ ಆಚೆ ಹಾಕ್ತಾ ನನ್ನಲ್ಲಿರುವ ದುಃಖವನ್ನ ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಸಂತೋಷವನ್ನ ಸ್ವೀಕರಿಸ್ತಾ ಇದ್ದೀನಿ. ಹಾಗೇ ಉಸಿರನ್ನ ಆಚೆ ಹಾಕ್ತಾ ನನ್ನಲ್ಲಿರೋ ದುಃಖವನ್ನ ಆಚೆ ಹಾಕ್ತಾ ಇದ್ದೀನಿ. ನನ್ನಲ್ಲಿರುವ ಭಯವನ್ನ ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಶಾಂತಿಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆಯೇ ಉಸಿರನ್ನ ಆಚೆ ಬಿಡ್ತಾ ನನ್ನಲ್ಲಿರುವ ಅಶಾಂತಿಯನ್ನ ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನಾನು ಯಾವಾಗಲೂ ಆಲೋಚನಾರಹಿತ ಸ್ಥಿತಿಯಲ್ಲಿರ್ತೀನಿ. ಹಾಗೇ ಉಸಿರನ್ನ ಆಚೆ ಬಿಡ್ತಾ ನನ್ನಲ್ಲಿರುವ ಚಿಂತೆಗಳನ್ನು ನಾನು ನನ್ನಿಂದ ಆಚೆ ಹಾಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಈಗ ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಆರೋಗ್ಯವನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನನ್ನಲ್ಲಿರುವ ಅನಾರೋಗ್ಯವನ್ನ ನನ್ನ ದೇಹದಿಂದ ಆಚೆ ಕಳಿಸ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಸಮೃದ್ಧಿಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆ ಸಮೃದ್ಧಿಗೆ ಯಾವುದಾದ್ರೂ ಬ್ಲಾಕೇಜಸ್ ಆಗಿದ್ರೆ ಅದೆಲ್ಲ ನಾನು ನನ್ನಿಂದ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ನಾನಿವಾಗ ಮನಿಯನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವೀಕರಿಸ್ತಾ ಇದ್ದೀನಿ. ಹಾಗೆ ನಾನು ಮನಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯಾವುದಾದ್ರೂ ಬ್ಲಾಕೇಜಸ್ ಇದ್ರೆ ಅದೆಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ತಾಳ್ಮೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆ ನನ್ನಲ್ಲಿರೋ ಕೋಪವನ್ನ ನಾನು ರಿಲೀಸ್ ಮಾಡ್ತಿದ್ದೀನಿ. ಹೀಗೆ ಇನ್ನ ಎಷ್ಟು ವರ್ಡ್ಸ್ ನಿಮ್ಮಲ್ಲಿ ಹೇಳ್ಕೊಳಕ್ಕಾಗತ್ತೆ ಆ ರೀತಿ ಪ್ರತಿಯೊಂದು ಉಸಿರನ್ನ ತಗೋವಾಗ ಹೇಳ್ಕೊತಾ ಬೇಡವಾದದ್ದನ್ನೆಲ್ಲ ರಿಲೀಸ್ ಮಾಡಿ ಇನ್ನೊಂದು 2 minutes.
ಹೇಳ್ಕೊಳ್ಳಿ ಇವಾಗ. ನಾನು ತಾಳ್ಮೆ, ನಾನು ಶಾಂತಿ, ನಾನು ನೆಮ್ಮದಿ, ನಾನು ಸಂತೋಷ, ನಾನು ಲಕ್ಷ್ಮಿ, ನಾನು ಸರಸ್ವತಿ, ನಾನು ಆದಿಶಕ್ತಿ ಸ್ವರೂಪ, ನಾನು ದೈವಿಕ ಶಕ್ತಿಯಿಂದ ತುಂಬಿರುವ ಅನಂತ ಶಕ್ತಿ, ನಾನೇ ಈ ಯೂನಿವರ್ಸ್, ನಾನೇ ಶಿವ, ನಾನೇ ಪಾರ್ವತಿ, ನಾನೇ ತಾಳ್ಮೆ, ನಾನು ಸಹಿಷ್ಣುತೆ, ನಾನು ಖುಷಿ. ಇದೆಲ್ಲವೂ ಕೂಡ ನನ್ನಲ್ಲಿ ಅಡಗಿದೆ. ನಾನು ಬ್ಯೂಟಿಫುಲ್. ಹಾಗೆ ಏನಾದರೂ ವೆಯ್ಟ್ ಲಾಸ್ ಆಗಬೇಕಂತಿರೋರು ನಾನು ಸ್ಲಿಮ್ ಆ್ಯಂಡ್ ಸ್ಮಾರ್ಟ್ ಅಂತ ಹೇಳ್ಕೋಬೋದು. ಹಾಗೆ ವೆಯ್ಟ್ ಗೇನ್ ಮಾಡಬೇಕಂತಿರೋರು ನಾನು ನನ್ನ ಹೆಲ್ದಿ ವೆಯ್ಟ್ನಲ್ಲಿದ್ದೀನಿ ಅಂತ ಹೇಳ್ಕೋಬೋದು. ಈಗ ನಿಧಾನವಾಗಿ ಆ ವಿಶ್ವ ಪ್ರಾಣ ಶಕ್ತಿಯನ್ನು ಸ್ವೀಕರಿಸ್ತಾ ನಿಮ್ಮ ಸಹಜವಾದ ಸ್ಥಿತಿಯನ್ನು ತಲುಪಿ ನಿಧಾನವಾಗಿ ನಿಮ್ಮ ಸಹಜವಾದ ಸ್ಥಿತಿಯನ್ನು ತಲುಪ್ತಾ ನಮ್ಮ ಈ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ಮನಸ್ಸಿಗೆ ಹಾಗೆ ನಮ್ಮ ದೇಹಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಇವತ್ತಿನ ಧ್ಯಾನವನ್ನು ಮುಗಿಸೋಣ ಫ್ರೆಂಡ್ಸ್. ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲಿಟ್ಕೊಳ್ಳಿ. ಹಾಗೆ ನಿಮ್ಮ ಎರಡೂ ಕೈಗಳನ್ನ ನೋಡ್ತಾ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. ಓಕೆ, ಎಸ್. ಯಾರಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದು, ಹೇಗಿತ್ತೋ ಇವತ್ತಿನ ಮೆಡಿಟೇಷನ್? ನಾನು ಕಣ್ಣಿ ನೋಡ್ಕೊಂಡು ಮಾಡ್ತಾ ಇದ್ದೆ. ನೀವು ಹೇಳ್ತಾ ಇದ್ದೆ, ಕಣ್ಣಿ ಮುಂದೆ ಕೂತ್ಕೊಂಡು ನಾನು ಬೆಳಗಿಂದೆಲ್ಲ ಪ್ರೇಯರ್ ಮಾಡ್ತಾ ಇರ್ತೀನಲ್ಲ, ನೀವು ಹೇಳಿದ ತಕ್ಷಣ ಕಣ್ಣಿ ಮುಂದೆ ಹೋಗಿ ಕೂತ್ಕೊಂಡು ಇದು ಮಾಡಿದೆ. ಸೂಪರ್ ಸೂಪರ್ ಅಮ್ಮ, ನೈಸ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲವೂ ನಗ್ತಾ ಇದ್ದ ಇವತ್ತು. ನಿಮ್ ವಿಡಿಯೋ ಕಾಣಿಸ್ತಾ ಇಲ್ಲ ಮ್ಯಾಮ್. ನಮ್ದು ಧ್ಯಾನದಲ್ಲಿ ಇರ್ಬೇಕಾದ್ರೆ ಮಗಳು ಬಂದ್ ಲೈಟ್ ಆಫ್ ಮಾಡ್ಕೊಂಡು ಹೋಗ್ಯಾಳೆ. ಹೌದಾ? ಧ್ಯಾನ ಮಾಡ್ತಿದ್ದೀರಾ ಅಂತ? ಧ್ಯಾನ ಮಾಡ್ತಿದ್ನಿ ಅಂತ ಅವಳು ಆಫ್ ಮಾಡ್ಬಿಟ್ಟು ಹೋಗ್ಯಾಳೆ. ಓಕೆ, ಹಾ ಓಕೆ ಮ್ಯಾಮ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿದೆ. ಒಂದೊಂದ್ ಪಾರ್ಟ್ಸ್ ಎಲ್ಲ ನಗ್ತಾ ಇದ್ವು, ಚೆನ್ನಾಗಿತ್ತು. ಓಕೆ, ಹಂಗೆ ದಿನ ಯಾವಾಗ್ಲೂ ನಗ್ತಾ ಇರ್ಬೇಕು ನಾವು. ಓಕೆ, ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ನ? ಯಾರೋ ಹೊಸದಾಗಿ ಸ್ವಪ್ನ ಅಂತ ಜಾಯ್ನ್ ಆಗಿದ್ದಾರೆ. ಹಲೋ, ಹಾಯ್. ಓಕೆ, ಮಾಲಾಂಜಲಿ ಮ್ಯಾಮ್ ಮಾತಾಡ್ತೀರಾ? ದೀಪಾ, ಹಾಯ್ ಮ್ಯಾಮ್. ಹಾಯ್. ದೀಪಾ ತುಂಬಾ ಚೆನ್ನಾಗಿತ್ತು. ಹಾ, ಮ್ಯಾಮ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸಸ್. ಥ್ಯಾಂಕ್ ನನಗೀಗ ನ್ಯೂ ಮುಂಡೆಗೆ ಮೆಡಿಟೇಷನ್ಸ್ ಬೇಕಿತ್ತು. ಆಕ್ಚುಲಿ ನಾನು ನಿನ್ನೆ ದಿನ ಡ್ಯೂಟಿಯಲ್ಲಿದ್ದೆ, ಆಗ್ಲಿಲ್ಲ. ಓಕೆ. ಸೊ ಯೂನಿವರ್ಸ್ ಯಾವುದೋ ಒಂದು ರೂಪದಲ್ಲಿ ಬರುತ್ತೆ. ನಾನೀಗ ಜಸ್ಟ್ ನಿದ್ದೆ ಮಾಡಿ ಎದ್ದೆ, ನೈಟ್ ಶಿಫ್ಟ್ಸ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ನಲ್ವಾ, ಜಸ್ಟ್ ಎದ್ದೆ ಇದ್ದ ತಕ್ಷಣ ನಿಮ್ದೇ ಮೆಡಿಟೇಷನ್.
ಸೊ ಒಳ್ಳೆ ಓಪನ್ ಅಪ್ ಆಯ್ತು ಎಲ್ಲ. ಗುಡ್ ಗುಡ್. ನೈಸ್. ನ್ಯೂ ಥ್ಯಾಂಕ್ ಯು ಸೋ ಮೂನ್ಗೂ ಮಚ್. ನಾನು ಮೆಡಿಟೇಷನ್ ಮಾಡಿಸಿದ್ದೀನಿ ಮ್ಯಾಮ್, ಅದಿದೆ ನೋಡಿ, ಅದು ಚೆನ್ನಾಗಿದೆ, ಮಾಡಿ ನೈಟ್ ಮಲ್ಗೋಕ್ಕೂ ಮುಂಚೆ. ಮೇಡಮ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರೆಲ್ಲ ಮೆಡಿಟೇಷನ್ಗೆ ಜಾಯ್ನ್ ಆಗಿದ್ರಿ, ಇನ್ನು ನಾಳೆ ಒಂದಿನ ಇದೆ, ನಾಳೆ 1 ಡೇ ಆದರೆ ನಮ್ಮ 21 ಡೇಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಾ ಮೇಡಮ್? ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ 1 ವೀಕ್ ಗ್ಯಾಪ್, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್. ನಾಳೆ 6:30ಗೆ ಇರಲ್ಲ, ನಾಳೆ 7 o'clock ಇರುತ್ತೆ. ಓಕೆ, 7 o'clockಗೆ ಮೆಡಿಟೇಷನ್ನ ಮಾಡೋಣ. ಹಾಗೆ ನಮ್ಮ ಮೆಡಿಟೇಷನ್ 21 ಡೇಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಧ್ಯಾನವನ್ನು ಮುಗಿಸೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು.